ಏನ್ ತಮಾಷೆ ಮಾಡ್ತಾ ಇದೆಯಾ ಇಲ್ಲಿ? ಏನ್ ಆಟ ಆಡ್ತಾ ಕೂತಿದ್ಯಾ ಇಲ್ಲಿ? ದೇಶ ಬೆಂಕಿಯ ತುರಿತಾ ಇದೆ, ಬಡ ಜನರು ಒಳ್ಳೆ ಜನರು ಹೊಟ್ಟೆ ಉರಿತಾ ಇದೆ, ಕೆಟ್ಟವ್ರ ಹೊಟ್ಟೆ ಊದ್ತಾ ಇದೆ. ನೀನ್ ಮಜಾ ತಗೋ ಕೂತಿದ್ಯಾ ಇಲ್ಲಿ? ಎಷ್ಟೊಂದು ಖರ್ಚು. ಯಾಕೆ ಗಣೇಶ, ನೀನು ಸರ್ವಶಕ್ತ ತಾನೆ? ಯಾಕೆ ಈ ರೀತಿ ಜನಗಳ ಕೈಲಿ ಒಳ್ಳೇದು ಕೆಟ್ಟದ್ದು ಮಾಡಿಸಿ ಪಾಪಿ ಪುಣ್ಯವಂತ ಅಂತ ಹಿಂಗ್ ಮಾಡ್ತೀಯಾ? ಯಾಕೆ ಈ ರೀತಿ ತೊಂದರೆಗಳು ಕೊಡ್ತೀಯಾ? ಕೆಟ್ಟೋಲ್ಲ ಸಾಯಿಸ್ಬಿಡು, ಒಳ್ಳೆಲ್ಲ ಚೆನ್ನಾಗಿಡು. ತಗೋ ತಾಕತ್ತಿದೆ, ಹೋಗಿ ಸಾಯಿಸ್ಬಿಡು, ಹೋಗು ತಗೋ. ಹಾಗಲ್ಲ, ನಿನ್ ಕೈಲಿ ಆಗಲ್ಲ. ಯಾಕೆ ಅಂತ ನನಗೆ ಗೊತ್ತು. ಜನಗಳಿಗೆ ಕಷ್ಟ ಕೊಟ್ಟಿರ್ತಾನೆ, ಇಲ್ಲಿ ಹತ್ರ ಬರ್ತಾರೆ, ಪೂಜೆ ಮಾಡ್ತಾರೆ, ಆರತಿ ಬೆಳಗ್ತಾರೆ, ನಿನ್ಗೆ ಹಣ್ಣು ಕಾಯಿ ಇಡ್ತಾರೆ. ನಿನಗೆ ಲೈಮ್ ಲೈಟ್ ಬೇಕು, ಲೈಮ್ ಲೈಟ್, ಸ್ಟಾರ್ಡಮ್. ನಿನಗೂ ನಮ್ಮ ಪುಡಾರಿಗಳಿಗೂ ವ್ಯತ್ಯಾಸನೇ ಇಲ್ಲ. ನಿನಗಿಂತ ನಮ್ಮ ಎಷ್ಟೋ ಜನ ಸೈಂಟಿಸ್ಟ್ಗಳು ವಾಸಿ. ವಿಶ್ವೇಶ್ವರಯ್ಯ ಬ್ರಿಡ್ಜ್ ಕಡ್ದ, ಗ್ರಾಮ್ ಬೆಲ್ ಟೆಲಿಫೋನ್ ಕಂಡಿಡ್ದ, ನೀನೇನ್ ಕಂಡಿಡ್ದೆ? ಥಾಮಸ್ ಆಲ್ವಾ ಎಡಿಸನ್ ಕರೆಂಟ್ ಕಂಡಿಡ್ದ ಕಷ್ಟಪಟ್ಟು. ನೀನಿನ್ನು ಬುಡ್ಡಿ ದೀಪದಲ್ಲಿದ್ಯಾ? ಯಾಕೆ ಕರೆಂಟ್ ಯೂಸ್ ಮಾಡಿ ಏನಂತ ಮೇಲಿಗೆ ಆಗ್ಬಿಡುತ್ತೆ ನಿನಗೆ? ಹೊಟ್ಟೆವರಿ ನಿನಗೆ, ಎಡಿಸನ್ ಮೇಲೆ ಹೊಟ್ಟೆವರಿ ನಿನಗೆ. ಗಜಮುಖ ವೀರಪ್ಪನ 1000 ಆನೆಗಳು ಸಾಯಿಸ್ದ. ಏನ್ ಮಾಡಿದೆ ನೀನು? ಆರಾಮಾಗ ಓಡಾಡ್ಕೊಂಡಿದ್ದಾನೆ, ನಾಳೆ ಮಂತ್ರಿನೂ ಆಗ್ತಾನೆ. ಬರೀ ಡೌಗಳು ನಿಂದು. ವರ್ಷಕ್ಕೆ 2 ದಿನ ಬರ್ತೀಯಾ, ಆರ್ಕೆಸ್ಟ್ರಾ ಹಾಕೊಂಡು ಎಲ್ಲ ಡೆಕೋರೇಷನ್ ಮಾಡ್ಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡ್ಬಿಟ್ಟು ಹೋಗ್ತೀಯಾ. ನಾನೇ ವಾಸಿ 4 ಜನ ಕೆಟ್ಟವ್ರನ್ನ ಮೇಲ್ ಕಳಿಸ್ ಬಂದಿದ್ದೀನಿ ಗೊತ್ತಾ? ನೀನ್ ಇರೋದು ಸರಿಯಲ್ಲ. ನಿನ್ ಕೆಲಸ ನೀನ್ ಕರೆಕ್ಟಾಗಿ ಮಾಡ್ತಾ ಇಲ್ಲ. ನೀನ್ ಇಲ್ಲಿ ಇರಬಾರ್ದು. ಬಾ ಇಲ್ಲಿ ಕೂತ್ಕೊಂಡಿದ್ಯಾ? ಬಾ. ಐಸಾ ಹೋದ ಗಣೇಶ, ಹೋದ. ಐ ಆಮ್ ಗಾಡ್ ಈಸ್ ಗ್ರೇಟ್. ಗಣಪತಿ ಬಪ್ಪ ಮೋರಿಯಾ. ಸೀಟ್ ಖಾಲಿ ಆಯ್ತು ಸದ್ಯ. ಪೂಜಾರಿ ಬಾಯ್ಲಿ, ಶೂಟ್ ಮಾಡ್ಬಿಡ್ತೀನಿ, ಬಾಯ್ಲಿ. ತಗೋ ಆರ್ತಿ ತಗೋ. ಇನ್ಮೇಲೆ ನಾನೇ ದೇವ್ರು, ನನಗೆ ಪೂಜೆ ಮಾಡು ಬೇಗ. ಮಾಡ್ತೀನಿ. ಅಯ್ಯೋ ಗಣಪತಿ, ಏನ್ ಕಾಲ ಬಂತಪ್ಪ. ಓಂ ಹಿರಣ್ಯ ಓಂ ರಾವಣಾಯ ಓಂ ಕುಂಭಕರ್ಣಾಯ ಓಂ ಹಿರಣ್ಯ ಪಾತ್ರ ಮಧೋ ಪೂರ್ಣಂ ರಾತಿ ಮದವ್ಯೋಧಾನೇತಿ ಏಕದಾ ಬ್ರಹ್ಮಣೋ ಪರತಿ ಏಕದೈವ ಯಜಮಾನ ಆಯುಸ್ತೇಜೋ ದದಾತಿ. ಸಾಕಿಡು, ಇಡು. ಇದೇ ನಿನ್ ಲಾಸ್ಟ್ ಪೂಜೆ ಗೊತ್ತಾಯ್ತಾ? ಇಲ್ಲ ಇನ್ನೊಂದ್ಸತಿ ಮಂತ್ರಗಿಂತ ಶೂಟ್ ಮಾಡ್ಬಿಡ್ತೀನಿ. ಇನ್ಮೇಲೆ ಬಿಟ್ಬಿಟ್ಟು ಬೇರೆ ಕೆಲಸ ಹುಡ್ಕೋ. ಹೋಗ್ರಯ್ಯ, ಗಣೇಶ ಇಲ್ಲ ಹೋಗಯ್ಯ. ಹೇಳ್ರಿ ಆಮೇಲೆ ಹೇಳಯ್ಯ. ನೋಡಿ ನಿಮ್ಗೆಲ್ಲ ಮನೆ ಇಲ್ಲ ತಾನೆ? ನೋಡಿ ಗಣೇಶ ದೇವಸ್ಥಾನ ಇಲ್ಲ, ಅದ್ ನಿಮ್ ಮನೆ ಎಲ್ಲ ಹೋಗಿ ಸೇರ್ಕೊಳ್ಳಿ ಹುಡುಗ. ಹೋಗ್ರಯ್ಯ. ಹೋಗಲ್ವಾ? ಗಣೇಶ ಇಲ್ಲ, ಹೋಗ್ರಯ್ಯ, ನಿಮ್ಮನೆ ಅದು. ಒಳ್ಳೆ ಮಾತನ್ನ ಕೇಳಲ್ಲ ನೀವು. ದೇವ್ರು ನಾನು ಹೇಳ್ತಾ ಇದ್ದೀನಿ. ಐ ಆಮ್ ಗಾಡ್ ಈಸ್ ಗ್ರೇಟ್. Hello, mister. Am I looking smart? Yes, sir. Come on, get up. All of you, get up. Dirty people. Good lady. Hey, working hours. ಎಲ್ಲರೂ ಕೆಲಸ ಮಾಡ್ತೀನಿ, ನೀನು ಯಾಕೆ ಸುಮ್ಮನೆ ಕೂತಿದ್ಯಾ? ಕೆಲಸ ಮಾಡಕ್ಕೆ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಕೆಲಸ ಇಲ್ವಾ? Next product. 90 crores minus 1. God is great. ಈ ಊರಲ್ಲಿ ಯಾವ ಬೋಳಿ ನನ್ನ ಮಗ ಜೊತೆ ಸಂಬಂಧ ಇಟ್ಕೊಂಡಿದ್ಯಾ ನೀನು? ಎಷ್ಟು ಜನ ಮಿಂಡ್ಗಾರ ನಿಂಗೆ? ಹೌದಾ ಬೇವರ್ಸಿ, ಇಲ್ಲಿರೋ ಮಿಂಡ್ಗಾರನ್ನೆಲ್ಲ ಈ ಕಡೆದೀನಿ ಕಣೋ. ನಿನ್ ನೆಗದ್ ಸತ್ರೆ ಬಿಚ್ಚಾಕೊಂಡು ಇಲ್ಲಿರೋ ಜೊತೆ ಎಲ್ಲ ಓಡಾಡೋಣ ಅಂತ. ಹೋಗಿ ಆ ಹುಚ್ಚ ಕುಡ್ದು ರೈಲ್ ಕೈ ತಲೆ ಕೊಟ್ಟು ಸಾಯ ಹೋಗು.
ಆರಾಮಾಗಿರಮ್ಮ, ಅವ್ನು ಸತ್ತೋದ. ಗಾಡ್ ಈಸ್ ಗ್ರೇಟ್. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಮನೆ ಹಾಳಾಗೋಗ. ನನ್ ಗಂಡ ಸಾಯಿಸ್ಬಿಟ್ಟಿಯಲ್ಲೋ, ನನ್ ಗಂಡ ಸಾಯ್ಲೆ ಇದಕ್ಕೆ ನಿನ್ ನಿಜವಾಗ್ಲೂ ಸಾಯಿಸ್ಬಿಟ್ಟಿಯಲ್ಲೋ ದೇವ್ರೆ. ರೀ ನನ್ ಮುಟ್ಟ ಮಾಡ್ಬಿಟ್ಟ. ಅಯ್ಯೋ ನೀನ್ ಎಕ್ಕುಟ್ಟೋಗ, ನಿನ್ ಮನೆ ಹಾಳಾಗೋಗ, ನಿನ್ ಚಾಪೆ ಸುತ್ಕೊಂಡೋಗ. ರೀ ರೀ ಅಯ್ಯೋ ದೇವ್ರೆ. ಸೈಲೆನ್ಸ್ ಸೈಲೆನ್ಸ್. 90 crores minus 3. ಗಾಡ್ ಈಸ್ ಗ್ರೇಟ್, ಗಾಡ್ ಈಸ್ ಗ್ರೇಟ್. ಅಳಬೇಡ, ಅವ್ರ ತೆವಲಿಗೆ ನೀನ್ ಹುಟ್ಟಿಸಿಯಾರೆ. ಯೋಚನೆ ಮಾಡ್ರೆ ನೀನ್ ನಂತರ ಆಗ್ಬಿಡ್ತೀಯ. ಸೆಂಟಿಮೆಂಟ್ಸ್ ಇದ್ರೆ ಈ ಖಾಲಿ ತಟ್ಟೆನೇ ಗಟ್ಟಿ ಆಗ್ಬಿಡುತ್ತೆ. ನೋಡು, ಪ್ರಪಂಚ ತುಂಬಾ ವಿಶಾಲವಾಗಿದೆ. ಹೋಗು, ಆರಾಮಾಗಿ ಹೋಗಿ ಬದುಕೋ. ಹೋಗು ಹೋಗು, ಓಡು. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಈಸ್ ಗ್ರೇಟ್. ಅಲ್ಲ ರೀ, ಬುದ್ಧಿ ಇದೆಯಾ ನಿಮ್ಗೆ? ಇಡಿಯಟ್. ಅಲ್ಲ, ರೇಪ್ ಮಾಡ್ತಾ ಇದ್ರೆ ನೀವು? ಸಾರಿ ಸರ್, ಮೂಡ್ಗೆ ಹೋಗ್ಬಿಟ್ಟಿದ್ದೆ. ಲವ್ ಮೂಡ್ ಸರ್. ರೆಡಿ ಫೂಲ್. ಏನ್ ತಿಳ್ಕೊಂಡಿದ್ಯಾ ನೀನು? ಇದನ್ನೇ ಶೂಟಿಂಗ್ ಮಾಡ್ಕೊಂಡಿದ್ಯಾ? ಆಟ ಆಡ್ತಾ ಇದ್ಯಾ? ಕೆಲವೊಂಡೈತೆ ರೀ. ಇದುವರೆಗೂ 10 takes ಆಯ್ತು. ಕರೆಕ್ಟ್ ಎಕ್ಸ್ಪ್ರೆಷನ್ ಕೊಡಕ್ ಬರಲ್ಲ? ಇನ್ನೊಂದ್ಸತಿ ಕೊಡ್ತೀನಿ ಸರ್. ಏನ್ ಕೊಡೋದು? ಕೆಲವೊಂಡೈತೆ. ಬೇಜಾರ್ ಮಾಡ್ಕೊಂಬೇಡಮ್ಮ. ಅಲ್ಲಪ್ಪ, ಅವ್ನ್ ಕ್ರಾಕ್ ಅಂತ ಗೊತ್ತು, ಅವನ ಹತ್ರ ಯಾಕಪ್ಪ ತಮಾಷೆ ಮಾಡಕ್ ಹೋದೆ? ಸರ್, ಪಾಪ ಹುಡುಗಿ ಡೈರೆಕ್ಟರ್ನ ತುಂಬಾ ಪ್ರೀತಿಸಿದಾಳೆ ಸರ್. ಬುದ್ಧಿ ಇಲ್ಲ ಅವಳಿಗೆ. ಆ ಬಂಡೆಗಲ್ ಪ್ರೀತಿ ಏನಮ್ಮ ಪ್ರಯೋಜನ? ಪಾಪ ಹೆಣ್ಮಕ್ಳು ಕನಿಕರನೆಲ್ಲ ಬಡ್ಡಿ ಮಗನ್ಗೆ ಇರು. ಇವತ್ತೇ ಈ ಪಿಕ್ಚರ್ ಇಂದ ಅವ್ನು ಕಿತಾಕಿ ಲಕ್ಷದ ಮೇಲೆ ₹1 ಖರ್ಚಾರ ಬರಾಗಿಲ್ಲ. ನೀನೇ ಡೈರೆಕ್ಟ್ ಮಾಡು. ಏ ಪ್ರೊಡ್ಯೂಸರ್ಸ್, ಅಲ್ಲ ರೀ, ಆ ಹೀರೋನ್ ಕಟ್ಕೊಂಡು ನಮ್ ಕೈಲಿ ವರ್ಕ್ ಮಾಡಕ್ ಆಗಲ್ಲ. ನೋಡಿ, ಅವ್ಳು ಯಾವ್ದೋ ಬೇರೆ ಒಂದು ಸಂಖ್ಯೆ ಕೊಡ್ತೀನಿ. ಇಮಿಡಿಯೇಟ್ ಆಗಿ ಇನ್ನೊಂದು ಹೀರೋನ್ ನೋಡ್ಕಿ. ಅರ್ಥ ಆಯ್ತಾ? ಇಲ್ಲ ಪ್ಯಾಕಪ್ ಮಾಡ್ಬಿಡ್ತೀನಿ ಶೂಟಿಂಗ್ ಅಷ್ಟೇ. ಒನ್ ಡೇ ಹೆಂಗ್ ಸರ್? ಸರ್ ಇಡಿಯಟ್. ಸರ್, ನೆಕ್ಸ್ಟ್ ಸೀನ್ ಡ್ರೆಸ್ ರೆಡಿ ಸರ್. ಸುಮ್ನೆ ಶೂಟಿಂಗ್ ಇಲ್ಲ ಅಂತ ಹೇಳಿ ಇವತ್ತು. ಏ ಬಾಬು, ಅಲ್ಲ ರೀ, ಅಲ್ಲೇನ್ರಿ ಮಾಡ್ತೀರಾ? ಸೀನ್ ಬರೀತಾ ಇದೀನಿ ಸರ್. ಬನ್ನಿ ಸ್ವಲ್ಪ ಡಿಸ್ಕಸ್ ಮಾಡೋಣ. ಬನ್ನಿ ರಾಜಾರಾಮ್, ಬರೇ ಇಲ್ಲಿ. ಅಲ್ಲ, ಅಲ್ಲಿ ಮಾಡ್ತಾ ಇದ್ಯಾ? ಆ ಸೀನ್ ಪೇಪರ್ ತಗೊಂಬಾ, ಸ್ವಲ್ಪ ಡಿಸ್ಕಸ್ ಮಾಡ ಬಾ. ಬ್ಲಡ್ ಸರ್, ಬ್ಯಾಂಡೇಜ್ ಕಟ್ಕೊಂಡ್ ಬಂದ್ಬಿಡ್ತೀನಿ ಸರ್. ಅಯ್ಯೋ, ಯೂಸ್ಲೆಸ್ ಫೆಲೋಸ್. ಟಿಫಿನ್ ಇಟ್ಟಿದ್ದೀನಿ ಸರ್. ಪ್ರತಿಯೊಬ್ರು ಯೂಸ್ಲೆಸ್ ಫೆಲೋಸ್, ಇಡಿಯಟ್ಸ್. ಯೋ, ಏನಯ್ಯ ನೀನು? ಬುದ್ಧಿಗಿದ್ಯಾ ನಿನ್ಗೆ? ಹೋಗಿ ಹೋಗಿ ಕಾಲ್ ಚಚ್ಕೊಂಡ್ಬಿಟ್ಟಿದ್ಯಾ ನೀನು? ನನ್ ಮಗನ ಹತ್ರ ತಲೆ ಚಚ್ಕೊಳ್ಳೋ ಬದಲು ಇದೆಷ್ಟೋ ವಾಸಿ ಬಿಡು. ಯು ಏಯ್, ಯಾರು ನೀನು? ರಾಮುಜೀಬು ಇವತ್ತು ಸ್ಪೈಸ್ ಔಟಲ್ಲಿ 10 ಸಲ ನಾನು ಔಟ್ ಮಾಡಿದ್ದಾಳೆ. ಈ ಸರ್ತಿ ಅವ್ರು ಚಲನ ತಿನ್ನಿಸ್ಬೇಕು. ಸಾಯಿಸ್ಬಿಡ್ತೀನಿ. ಅರ್ಥ ಮಾಡಿದ್ರೆ ನೋಡ್ಬಿಡ್ತಾರೆ. ಬಿಡು. ಬಂದ್ರೆ ನೋಡಿ ಅಲ್ವಾ? ಅಯ್ಯೋ, ಯಾರು ಇಲ್ಲಮ್ಮ ಇಲ್ಲಿ. ಹೊರಗ್ ಬಾ. ಸುಳ್ಳಿ ಅಂತೀಯಾ? ಯಾರಿಲ್ಲ ನೋಡಿಲ್ಲಿ. ಹೊರಗ್ ಬಾ. ಆಯ್ತು.
ನಿನ್ನಜ್ಜಿ ಏನು ಮಾಡಲ್ಲ ಅಳ್ಬೇಡ ಒಳ್ಳೆ ಹುಚ್ಚಿ ನಂಗೆ ಒಂದು ಹೆಲ್ಪ್ ಮಾಡ್ತೀಯೋ ಹೇಳಮ್ಮ ದೀಪು ರಾಮು ನನ್ನ ಹುಚ್ಚುತ್ತಾ ಇದ್ದಾರೆ ನೀನು ಇಲ್ಲಿಂದ ಕೆಳಗಡೆ ಇಳಿದು ಆ ಕಲ್ವರೆಗೆ ಹೋಗು ನಾನು ಬಿಚ್ಚಿಟ್ಕೊಂಡು ಬರ್ತೀನಿ ಅವ್ನ ಐಸ್ ಪಾಯ್ಸ್ ಮಾಡ್ಬಿಡ್ತೀನಿ ಅಯ್ಯೋ ಕರ್ಮ ಕರ್ಮ ಯಾರಮ್ಮ ಎಲ್ಲಮ್ಮ ಇದ್ದ ಹುಡುಗ ಇಲ್ಲೇ ಲೂಸ್ ಸಾಹಸ ಹೇಳುವುದು ಒಂದು ಮಾಡುವುದು ಇನ್ನೊಂದು. ದೇವ್ರೆ ಇಂಥ ಮೆಂಟ್ಗಳೆಲ್ಲ ಯಾಕಪ್ಪ ಹುಟ್ಟಿಸ್ತೀಯ ಈ ಪ್ರಪಂಚದಲ್ಲಿ? ಐಸ್ ಪಾಯ್ಸ್ ಆಡಕ್ ಬೇರೆ ಎಲ್ಲೂ ಜಾಗ ಸಿರಿಲ್ಲ ನಿನ್ಗೆ. ನಮಸ್ಕಾರ. ನಮಸ್ಕಾರ. ಅರೆ ಇಲ್ಲಿ ನನ್ನಿಂದ ಒಂದು ಹುಡುಗಿ ಬಂದು ನೋಡಿದ್ರ? ಇಲ್ವಲ್ಲ ಸರ್. ಅದ್ ಯಾವ್ದೋ ಮೆಂಟಲಿ ರಿಟೈರ್ಡ್ ಹುಡುಗಿ, ದೇಹ ಬೆಳೆದಿದೆ ತಲೆ ಬೆಳೆದಿಲ್ಲ, ಬೆಳಿಗ್ಗೆಯಿಂದ ತಲೆ ತಿನ್ಬಿಟ್ಟು ನೋಡಿ ಹೇಗಾಗಿದೆ ನನ್ನ ಸ್ಥಿತಿ. ಸರ್ ನನ್ನ ಮಗಳಿಗೆ ತಲೆ ದೇಹ ಎರಡೂ ಬೆಳೆದಿದೆ ಸರ್. ನೋಡೋದಕ್ಕೆ ಅಪ್ಸರ ಇದ್ದಾಗಿದ್ದಾಳೆ ಸರ್. ಹೌದಾ? ನಮ್ಮ ಪಿಕ್ಚರ್ ಅಲ್ಲಿ ಒಂದು ಅವಕಾಶ ಕೊಟ್ರೆ. ಎಲ್ಲಿ ಮಗಳು? ಅಲ್ಲಿ ನೋಡಿ ಸರ್. ನಮಸ್ತೆ ಸರ್, ಐ ಆಮ್ ಚಾಂದಿನಿ. ನೀನು ಸರ್ ದಯವಿಟ್ಟು ಕ್ಷಮಿಸ್ಬೇಕು ಸರ್, ತಾವು ದೊಡ್ಡ ಡೈರೆಕ್ಟರ್ ಸರ್. ತಮ್ಮ ಪಿಕ್ಚರ್ ಅಲ್ಲಿ ಆಕ್ಟಿಂಗ್ ಸಿಗಬೇಕಾದ್ರೆ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಇರಬೇಕು ಅಂತ ನಾನು ಕೇಳಿದ್ದೆ ಸರ್. ಅದಕ್ಕೆ ನನ್ನ ಈ ತರ ಆಕ್ಟಿಂಗ್ ಮಾಡಿ ನಿಮ್ಮ ಹತ್ರ ಟ್ಯಾಲೆಂಟ್ ತೋರಿಸಿಲ್ಲ ಸರ್. ದಯವಿಟ್ಟು ಒಂದು ಚಾನ್ಸ್ ಕೊಡಿ ಸರ್. ಹೇಗಿತ್ತು ಸರ್ ನನ್ನ ಆಕ್ಟಿಂಗ್? ನಿನ್ನಜ್ಜಿ ರಾಮ ಸಿದ್ಧ ಬಂದ್ರೆ ಇಲ್ಲಿ ನನ್ನ ಹತ್ರ ಟ್ಯಾಲೆಂಟ್ ತೋರಿಸ್ತೀನಿ ನೀನು ಮಾಡ್ತೀನಿ ನಿನ್ನಜ್ಜಿ ಕಡಗಡ ಮಕ್ಕಳನ್ನ ನನ್ನೇ ಫೋಟೋ ನೋಡ್ತಾ ಮಾಡ್ಬಿಡಿ. ನನ್ನ ಹತ್ರ ತಮಾಷೆ ಮಾಡ್ತೀರಾ? ಏನು ಮಾಡ್ಬೇಡಿ. ಏನು ಮಾಡ್ಬಾರ್ದ? ಇಷ್ಟೆಲ್ಲಾ ಟ್ಯಾಲೆಂಟ್ ತೋರಿಸಿದ ಮೇಲೆ ನೀನು ಸುಮ್ಮನೆ ಬಿಡ್ಬೇಕಾ? ಪ್ರೊಡ್ಯೂಸರ್ ಬನ್ನಿ ಇಲ್ಲಿ ನೋಡಿ, ಇವಳೇ ಈ ಪಿಕ್ಚರ್ ಹೀರೋಯಿನ್. ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿ, ಅರ್ಥ ಆಯ್ತಾ? ಓಕೆ ಸರ್. ನೀನ್ ಮಾಡಿರೋ ತಪ್ಪಿಗೆ ಓನ್ಲಿ 2 days ಟೈಮ್ ಕೊಡ್ತೀನಿ, ಗೊತ್ತಾಯ್ತಾ? ಅಷ್ಟ್ರಲ್ಲಿ ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಔಟ್ಡೋರ್ ಶಿಫ್ಟ್ ಆಗ್ಬಿಡ್ಬೇಕು. ಓಕೆ ಬಂದ್ರೆ ಇದೇ ಜಾಗದಲ್ಲಿ ಇಲ್ಲೇ ನಮ್ಮ ಅಣ್ಣ ಸೂಸೈಡ್ ಮಾಡ್ಕೊಂಡ. Because of love. ಏನು ಆಗೊಂದಿನ ನಮ್ಮನಿಗೆ ಆಕ್ಸಿಡೆಂಟ್ ಆಯ್ತು. ಆಗ ಡಾಕ್ಟ್ರು ಕಿಡ್ನಿ ಫೇಲ್ಯೂರ್ ಅಂದ. ಆಗ ಅವಳು ನಾಪತ್ತೆ. ಅವಳೆಲ್ಲೊಂದು ಯಾರಿಗೂ ಗೊತ್ತಿಲ್ಲ. ಆಗ ನಮ್ಮಣ್ಣ ಇದೇ ಜಾಗದಲ್ಲಿ ಅವಳ ಬಗ್ಗೆ ಕೊರಗಿ ಸುಸೈಡ್ ಮಾಡ್ಕೊಂಡ. ಸುಸೈಡ್ ಅವತ್ತಿಂದ ಲವ್ ಕಂಡಲ್ಲ. ಲವ್ ಕಂಡಾಗಲ್ಲ. ಇದೇ ಜಾಗದಲ್ಲಿ ತುಂಬಾ ಹುಡುಗಿರ ಚಾಂದಿನಿ ನನ್ ಲವ್ ಮಾಡ್ತೀಯಾ? ನನ್ನ ಹತ್ರನೇ ಆಟ ಆಡ್ತೀಯ ನೀನು? ನಿನ್ನ ಅಜ್ಜಿ ನನ್ ನೋಡ್ರೆ ಓಡಬೇಕಿರು ಮಾಡ್ತೀನಿ.
ಅಲ್ಲೋಡ್ ಬೆಂಕಿ ಚಾಂದಿನಿ ನನ್ನ ಲವ್ ಮಾಡ್ತೀಯಲ್ಲ ನೋಡ್ ಬೆಂಕಿ ಬೆಂಕಿ ನೋಡು ನೀನೀಗ ಇದ್ರ ಕೈ ಹಾಕ್ತಾ ಇರ್ಬೇಕು ನಾನ್ ನಿನ್ನ ರೇಪ್ ಮಾಡ್ತಾ ಇರ್ಬೇಕು ನೋಡು ನೀನ್ ನಿಜವಾದ ಲವ್ ಮಾಡಾಗಿದ್ರೆ ಇದ್ರ ಕೈ ಹಾಕು ಕಮಾನ್ ಇದ್ರ ಕೈ ಹಾಕು ಚಾಂದಿನಿ ಅಯ್ಯೋ ಚಾಂದಿನಿ ಅಯ್ಯೋ ನೋಡಿ ಕೈ ತುಂಬಾ ಸುಟ್ಟಿದೆ ಸೆಪ್ಟಿಕ್ ಆಗ್ಬಿಡ್ಬಹುದು ಯಾವ್ದಕ್ಕೂ ಈ ಹುಡುಗಿನ ಬೆಂಗಳೂರಿಗೆ ಇವತ್ತೇ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗ್ಬಿಡಿ ಸರ್ ತಗೊಳ್ಳಿ ಸರ್ ಎತ್ಕೊಳ್ಳಿ ಬೇಗ ಇಷ್ಟಗ್ಲ ಇಷ್ಟುದ್ದ ಈ ಪ್ರಪಂಚದಲ್ಲಿರೋ ಎಲ್ಲ ಹುಡುಕನ್ನು ಮುಚ್ಚೋದಕ್ಕೆ ಇದೊಂದ್ರಿಂದಾನೇ ಸಾಧ್ಯ. ನಿನಗಿಷ್ಟೆಲ್ಲ ಆದ್ರೂ ನನ್ಗೆ ಜ್ಞಾಪಕ ಬರ್ಲಿಲ್ವಾ? ಬಂತು ಜ್ಞಾಪಕ, ತುಂಬಾ ಬಂತು. ಆದ್ರೆ ನೀನಲ್ಲ, ನೀನ್ ಹೇಳಿದ ಒಂದೊಂದು ಸತ್ಯದ ಮಾತು ಜ್ಞಾಪಕಕ್ಕೆ ಬಂತು. ಚಾಂದಿನಿ, ನಾನು ಹೇಳಿದ್ದೆಲ್ಲ ಸತ್ಯ ಅಲ್ಲ ಚಾಂದಿನಿ, ನಾನು ಹೇಳಿದ್ದೆಲ್ಲ ಸುಳ್ಳು. ನೋಡು, ನಿನಗ್ ಬಿದ್ದ ಏಟಿಂದ ನೀನ್ ಈ ತರ ಮಾತಾಡ್ತಾ ಇದೀಯ. ಛೇ, ಏಟಲ್ಲ ಅದು, ಪಾಠ. 3ನೇ ಕ್ಲಾಸ್ನಲ್ಲೇ ಡುಮ್ಕಿ ಹೊಡ್ಕೊಂಡಿದ್ದವಳ ಒಂದೇ ಸತಿ IAS ಎಕ್ಸಾಮ್ ನಲ್ಲಿ ಕೂರಿಸ್ಬಿಟ್ಟ ಆ ದೇವ್ರು. ನಾನು ಫೇಲ್ ಆಗ್ಲಿಲ್ಲ, ಪಾಸ್ ಆದೆ. ಪಾಸ್ ಆಗಿದ್ದೀನಿ ಅನ್ಕೊಂಡು ಫೇಲ್ ಆಗಿದ್ಯಾ ನೀನು? ಇಲ್ಲ ಚಾಂದಿನಿ, ನನ್ ಮಾತು ಕೇಳು. ನೋಡು, ಪ್ರೀತಿ ಪ್ರೇಮ ಅಂದ್ರೆ ಹೇಗಿರುತ್ತೆ, ಅದು ಎಂತ ಸುಂದರವಾದ ಹೂದೋಟ ಅಂತ ತೋರಿಸ್ಕೊಟ್ಟೋಳು ನೀನು. ಈಗ ನೀನೇ ಮಳಗಡೆ ಹೋಗ್ತಾ ಇದ್ಯಾ. ನೋಡು, ದಯವಿಟ್ಟು ಕ್ಷಮಿಸ್ಬಿಡು, ಆದದ್ದನ್ನೆಲ್ಲ ಮರ್ತು ಬಿಡು. ಈಗ ನನ್ನ ಹೃದಯದಲ್ಲಿ ಪ್ರೀತಿ ಪ್ರೇಮ ಎಲ್ಲ ಇಲ್ಲ, ಅರ್ಥ ಆಯ್ತಾ? ನಾವು ಪ್ಲೀಸ್ ಗೋ. ಚಾಂದಿನಿ, ನಿನ್ನ ಬಿಟ್ಟು ನಾನು ಹೋಗಲ್ಲ, ಹೋಗಕ್ಕಾಗೋದು ಇಲ್ಲ. ಶಟ್, ಸುಮ್ನೆ ನಾನು ಟೈಮ್ ವೇಸ್ಟ್ ಮಾಡ್ಬೇಡ ಸೂರ್ಯ. ನೀನ್ ಅವತ್ತು ಹೇಳಿದ್ದೆ ಸರಿ, ಯೋಚನೆ ಮಾಡಿ ಹೋಗು. ಚಾಂದಿನಿ, ಈಗ ನನ್ನ ಹೃದಯದಲ್ಲಿ ಪ್ರೀತಿ ಪ್ರೇಮ ಬಿಟ್ಟು ಬೇರೆ ಯಾವುದಕ್ಕೂ ಜಾಗ ಇಲ್ಲ ಚಾಂದಿನಿ. ನೋಡು, ಸುಮ್ನೆ ನಿನ್ ಜೀವನ ಹಾಳು ಮಾಡ್ಕೊಂಬೇಡ, ಇದೆಲ್ಲ ಬಿಟ್ಟು ಬಂದ್ಬಿಡು, ನಾವಿಬ್ರು ಸುಖವಾಗಿರೋಣ ಚಾಂದಿನಿ. ಪ್ಲೀಸ್ ಗೆಟ್ ಔಟ್ ಆಫ್ ಮೈ ಹೌಸ್ ರೈಟ್ ನೌ, ಗೆಟ್ ಔಟ್. ಐ ಕಾಂಟ್ ಗೋ. ಚಾಂದಿನಿ, ಐ ಲವ್ ಯು ಚಾಂದಿನಿ, ನನ್ನ ಮಾತು ನಂಬು, ನಾನು ತುಂಬಾ ಬದಲಾಗಿದ್ದೀನಿ ಚಾಂದಿನಿ. ರಿಯಲಿ ಐ ಲವ್ ಯು ಚಾಂದಿನಿ. ಚಾಂದಿನಿ, ಐ ಲವ್ ಯು, ಐ ಲವ್ ಯು ಚಾಂದಿನಿ. ನನ್ನ ದಯವಿಟ್ಟು ಚಾಂದಿನಿ, ಚಾಂದಿನಿ ಪ್ಲೀಸ್ ಚಾಂದಿನಿ. ಚಾಂದಿನಿ, ನಾನು ಟೆಸ್ಟ್ ಮಾಡ್ದಂಗೆ ನೀನು ನನ್ನ ಪ್ರೀತಿನ ಟೆಸ್ಟ್ ಮಾಡ್ತಾ ಇದ್ಯಾ ಚಾಂದಿನಿ. ನಾನ್ ನಿನ್ನಷ್ಟು ಪ್ರೀತಿಸಲ್ಲ ಅನ್ಕೊಂಡಿದ್ಯಾ? ಇಟ್ ಇಸ್ ಎ ಚಾಲೆಂಜ್. ನನ್ನ ಪ್ರೀತಿ ಏನು ಅಂತ ತೋರಿಸ್ತೀನಿ. ಮೇಡಮ್, ಅವತ್ತಿನಿಂದ ಇವತ್ತಿನವರೆಗೂ ಅವಳ ಪ್ರೀತಿಗೋಸ್ಕರ ಅವಳ ಗುಂಗಲ್ಲೇ ಬಿದ್ದು ಕುಡ್ದು ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟ ಮೇಡಮ್. ಎ ಪಿಕ್ಚರ್ನ ನಿಲ್ಸ್ಬಿಟ್ಟ. ಅವಳು ದೊಡ್ಡ ಪ್ರೊಡ್ಯೂಸರ್ನ ಫೈನಾನ್ಸರ್ನ ಬುಟ್ಟಿಗೆ ಹಾಕೊಂಡು ಬೆಳಿತಾ ಹೋದ್ಲು. ಆದ್ರೆ ನಮ್ ಡೈರೆಕ್ಟರ್ ಸೂರಿ ಯಾರ ಮಾತು ಕೇಳದೆ ಮನೆ ಮಠ ಕಾರು ಎಲ್ಲ ಕಳ್ಕೊಂಡ ಮೇಡಮ್. ಅವಳು ಇವನ್ ಪ್ರೀತಿಗೋಸ್ಕರ ಎಷ್ಟು ಕಷ್ಟಪಟ್ಲು, ಅದಕ್ಕಿಂತ ಜಾಸ್ತಿ ಕಷ್ಟಪಟ್ಟು ಅವಳ ಪ್ರೀತಿನ ಗೆದ್ದೇ ಗೆಲ್ತೀನಿ ಅಂತ ಹೀಗೆ ಉಚ್ಚಂತರ ಆಗ್ಬಿಟ್ಟಿದ್ದಾನೆ ಮೇಡಮ್. ಅಯ್ಯೋ, I love you. I love you. I love you. I love you. ಮಿಸ್ಟರ್ ಸೂರ್ಯ, ನೋಡಿ ಯಾರು ಕೊಲೆ ಕೊಟ್ಟ ನೋಡಿ.
Nobody is there. There's nobody here. I don't know. He stolen the money. ಅಯ್ಯೋ ಇಲ್ಲಿರೋ ದುಡ್ಡೆಲ್ಲ ಎತ್ಕೊಂಡು ಹೊರಬಿಟ್ಟಿದ್ದಾನೆ. ಆ ಚಾಂದಿನಿ ಮನೆಗೆ ಹೋಗಿರ್ಬೇಕು. ಸರಿ ಮೇಡಮ್, ಪಂಚರ್ ಆಗ್ಬಿಟ್ಟಿದೆ ಮೇಡಮ್. ಅಯ್ಯಯ್ಯೋ, ಒಳ್ಳೆ ರಾಮಾಯಣ ಆಯ್ತಲ್ಲ. I love you. 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 ಚಾಂದಿನಿ, ನೀನ್ ಹೇಳ್ದಂಗೆ ನಾನು ಮೇಲಿಂದ ಬಿದ್ದು ಬಂದಿದ್ದೀನಿ. ಈಗ್ಲೂ ನನ್ನ ಪ್ರೀತಿ ಬಗ್ಗೆ ನಂಬಿಕೆ ಬರ್ಲಿಲ್ವಾ? ಏನಾಗಿದೆ ನಿನಗೆ? ಯಾಕೆ ತರ ಲವ್ ಲವ್ ಅಂತ ಸಾಯ್ತಾ ಇದ್ಯಾ? ನಿನಗೇನು ಯೋಗ್ಯತೆ ಇದೆ ನಾನು ಲವ್ ಮಾಡಕ್ಕೆ? I am God. God is great. ಸರ್, ತಾವು ಮತ್ತೆ ಈ ಡ್ರೆಸ್ ನಲ್ಲಿ ಮತ್ತೆ ನಿಮ್ಮ ಎ ಚಿತ್ರ ನಾನು ಶುರು ಮಾಡ್ತಾ ಇದ್ದೀನಿ. ರಿಯಲಿ ಫ್ಯಾಂಟಾಸ್ಟಿಕ್. ಸರ್, ಕತೆ ಶೂಟಿಂಗು? ಡೋಂಟ್ ವರಿ ಪ್ರಭಾಕರ್, ಈ ಪಿಕ್ಚರ್ ಬೇರೆ ಪಿಕ್ಚರ್ ತರ ಕತೆ ಶೂಟಿಂಗ್ ಅದೆಲ್ಲ ಏನಿರಲ್ಲ. ನೀವ್ ಇನ್ವೆಸ್ಟ್ ಮಾಡ್ಬೇಕಾಗೂ ಇಲ್ಲ. ಅವಳು ನಡೆಸ್ತಿರೋ ದಂಧೆನ ಹಾಗೆ ರಿಯಲ್ ಆಗಿ ಶೂಟ್ ಮಾಡ್ತೀನಿ. ಎ ಪಿಕ್ಚರ್ ಏನಾಗ್ಬೇಕು ಅಂತಿದ್ಯೋ ಅದು ಹಾಗೆ ಆಗತ್ತೆ. ರೆಡಿ ಸರ್. ಎಲ್ಲಿಗೆ ಹೊರಟಿದ್ದೀರಾ? ಆ ಸೂರ್ಯನ ಕತ್ತರಿಸಾಕ್ ಬರಕ್ಕೆ ಯಾವಾಗಲೂ ನಮ್ ದಾರಿ ಗಡ್ಡ ಬರ್ತೇನೆ ನನ್ನ ಮಗ. ಯಾಕೆ ಮೇಡಮ್? ಹೇಳಿ ಮೇಡಮ್, ಹೊಡೆದಾಕ್ ಬಿಡ್ತೀನಿ. ಈಗ ಅವ್ನು ಮುಟ್ಟೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ತಲೆ ಉಪಯೋಗಿಸ್ಬೇಕು. ಕ್ಲೈಮ್ಯಾಕ್ಸ್ ಶೂಟಿಂಗ್ಗೆ ನೀವು ರೆಡಿ ಮಾಡ್ಕೊಳ್ಳಿ. ಕ್ಲೈಮ್ಯಾಕ್ಸ್ ಏನಾಗುತ್ತೋ ಎಲ್ಲ ರಿಯಲ್ ಆಗೇ ಶೂಟ್ ಮಾಡ್ತೀನಿ. ಅದೇನಾಗುತ್ತೋ ಆಗಲಿ. ಬೇಡ ಸರ್, ಅವಳ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತು. ನೀವ್ ಯಾಕೋ ತುಂಬಾ ರಿಸ್ಕ್ ತಗೊಂತ ಇದ್ದ ಅನ್ಸ ಸರ್. ಅದೇನೇ ರಿಸ್ಕ್ ಆಗ್ಲಿ, ಕ್ಲೈಮ್ಯಾಕ್ಸ್ ಅಂತೂ ಹಾಗೇ ಆಗತ್ತೆ. ಪುಟ್ಟ ಬ್ಯಾಟ್ರಿ ಹುಷಾರ.
ಎಲ್ಲೇ ರಂಬೆ ಹಿಡ್ಕೋ ಏನಪ್ಪಾ ಬಾರೆ ಕುತ್ಕೋ ನೀನ್ ಹೇಳ್ತಿರೋ ನಿಜನಾ? ಹೌದು ಅರ್ಚನಾ, ಕ್ಲೈಮ್ಯಾಕ್ಸ್ ರಿಯಲ್ ಆಗಿ ಶೂಟ್ ಮಾಡ್ತೀನಿ ಅಂತ ಸೂರ್ಯ ಚಾಂದಿಯನ್ ಫಾಲೋ ಮಾಡ್ಕೊಂಡು ಹೊರಟ್ಬಿಟ್ಟಿದ್ದಾನೆ. ಅವ್ನು ಹೆದರ ಮಾಡಿ ನಡಿಲೇಬೇಕು. ಡ್ರೈವರ್ ಬೇಗ ನಡಿ. ಲೋಫರ್ ನನ್ನ ಮಕ್ಕಳ, ನಿಮ್ ಹೆಂಡತಿ ಮಕ್ಳು ಮಾತ್ರ ಆರಾಮ ಮನ್ಲಿರ್ಬೇಕು, ಬೇರೆ ಹೆಂಡತಿ ಮಕ್ಳು ಇಲ್ಲಿ ಬಂದು ಚೆಕ್ಕಂತ ಆಡ್ಬೇಕು. ನನ್ನ ಮಗನೇ, ಅಸೆಂಬ್ಲಿ ಪಾಲನಿರೋದು ಪಡ್ಕೊಳ್ಳೋದು, ಇಲ್ಲಿ ಬಂದು ಸ್ಕಾಚ್ ವಿಸ್ಕಿ ಕುಡಿ. ಓಹ್, ಏನ್ ಲೆವೆಲ್ ನಿಂದು, ಏನ್ ಕಾಂಟ್ಯಾಕ್ಟ್ ನಿಂದು, ಈ ಲೆವೆಲ್ಗೂ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ಯಾ ನೀನು? ಪರವಾಗಿಲ್ಲ, ಭಯಂಕರವಾದ ಹೆಣ್ಣೆ ನೀನು, ಭಯಂಕರ. ಏಯ್ ಕಚಡ ನನ್ನ ಮಕ್ಕಳ, ದುಡ್ಡು ಬಿಸಾಕ್ರೆ ನಾಯಿಗಳ ತರ ಮುಂದೆ ಬಿದ್ದಿರ್ತೀರಾ. ಅಕ್ಕ ತಂಗಿಲ್ಲ ನಿಮ್ಗೆ, ಇಲ್ಲಿ ಬಂದು ತಲೆ ಹಿಡ್ಕ ಕೆಲಸ ಮಾಡ್ತೀರಾ. ಬಾ ಕ್ಯಾಮ್ರಾ ಮುಂದೆ ಬಾ, ಮುಂದೆ. ಎಲ್ಲ ಮುದಿ ಗೂಬೆ ನನ್ನ ಮಗನೇ, ಹೆಣ್ಣು ಹೆಂಡ ನಿನ್ ವೀಕ್ನೆಸ್ ಅಲ್ಲ, ವೀಕ್ನೆಸ್. ಎಷ್ಟು ಧೈರ್ಯ ನಿನಗೆ? ತೆಗಿಯ ಮುಖನ, ಜೂಮ್ ಹಾಕಯ್ಯ, ಲೋಪರ್ ನನ್ನ ಮನ ಕ್ಲೋಸ್ ಅಪ್ ಅಲ್ಲಿ ತೋರ್ಸೋಣ. ಸ್ಟೇಟ್ಮೆಂಟ್ ಕೊಡ್ತಾನೆ ಲೋಪರ್ ನನ್ನ ಮಗ. ಮುದಿ ಗೂಬೆ ನನ್ನ ಮಗನೇ, ಬಾರಯ್ಯ, ಒಳ್ಳೆ ಉಡಾ ಸಿಕ್ಬಿಟ್ಟಿದೆ, ಬಾರಯ್ಯ ಹಿಡ್ಕೊಳಯ್ಯ, ಜೂಮ್ ಹಾಕಯ್ಯ, ನನ್ನ ಮಗ ಇಡೀ ಕರ್ನಾಟಕ ಜನ ಖುಷಿ ಪಡ್ಲಿ, ಹಾಕಯ್ಯ ಜೂಮು. ನೋಡ ತಲೆ ಸಿಡ್ಲೋಡ್ದು ಕಂಚಿನ ಪಾತ್ರ ಹೊಳಿತಾ ಇದೆ. ಹೆಣ್ಮಕ್ಳು ಬೇಕು ನನ್ನ ಮಗನಿಗೆ. ಕಚ್ಚೆ ಗಟ್ಟಿ ಇಲ್ಲ ನಿಂದು, ಜೊಲ್ ಸುರಿಸ್ತೀಯ ಕಚಡ ಕಂತ್ರಿ ಕಜ್ಜಿ ನಾಯಿ ನನ್ನ ಮಗನೇ. ನಿನ್ ಸ್ಟೇಟ್ಮೆಂಟ್ ಇಂದ ಕಾಲೇಜ್ ಹುಡುಗ ತಲೆ ಎತ್ತಿದೆ ಆಗ್ಬಿಟ್ಟಿದೆ. ಏನಂದೆ? ಯು ಆರ್ ಆನ್ಸರಬಲ್ ಓನ್ಲಿ ಟು ಯುವರ್ ವೈಫ್ ಅಲ್ಲ. ಕರ್ನಾಟಕದ ಮುಕ್ಕೋಡಿ ಜನ ಸರಿಯೋದಕ್ಕೆ ಓಟ್ ಹಾಕಿರೋ, ತೋರ್ಸು ಮುಖ ಅವ್ರಿಗೆ, ತೋರ್ಸು ನನ್ನ ಮಗನೇ. ಓಕೆ ಸರ್. ಬಾ ಏನ್ ಮಾಡಿಲ್ಲ, ಏನ್ ಮಾಡಿಲ್ವಾ? ಏಯ್ ಕ್ಯಾಮರಾ ಸ್ಲೋ ಮೋಷನ್ ಹಾಕೋ, ಮೋಟರ್ ಚೇಂಜ್ ಮಾಡೋ. ಕಮ ಸ್ಲೋ ಮೋಷನ್. ಓಕೆ ರೆಡಿ ಸರ್. ಓಕೆ ಶಾರ್ಟ್ ಓಕೆನಾ? ಕೆಲಸ ಬಂದ್ಯಾನಾ? ಕಮಾನ್ ಬೇಗ ಬಾ ಕಮಾನ್. ಸ್ವಲ್ಪ ಓಕೆ ಸರ್. ಓಕೆ ಸರ್. ಬಂದ ಇಲ್ಲ ಬಂದೆ ಸರ್. ಸೂರ್ಯ, ನನ್ಗೇನು ಮಾಡ್ಬೇಡ ಪ್ಲೀಸ್, ನನ್ಗೇನು ಮಾಡ್ಬೇಡ. ನಿಂಗೆ ಬೇಕಾಗಿರೋ ಚಾಂದಿನಿ, ಇವಳನ್ನ ಕರ್ಕೊಂಡು ಹೋಗು. ನೀನ್ ಹೆಣ್ಣಲ್ಲ ಮಾರಿ, ಹೆಮ್ಮಾರಿ, ರಾಕ್ಷಸಿ.
ಇಷ್ಟಕ್ಕೆ ಮುಗಿದೋಗಿಲ್ಲ ಕಡೆ ಕತೆ. ಇನ್ನು ಕ್ಲೈಮ್ಯಾಕ್ಸ್ ಬಾಕಿ ಇದೆ, ಕ್ಲೈಮ್ಯಾಕ್ಸ್ ಶೂಟಿಂಗ್ ಬಾಕಿ ಇದೆ ಕಡೆ. ಮಾಡ್ತೀನಿ ನಿನಗೆ. ನಿಲ್ಸಲಿತ್ತು. ನಮಸ್ಕಾರ ಸರ್. ನಡಿ ನಡಿ ನೋಡ ನಡಿ. ಬಿಡಿ ಬಿಡಿ ಸರ್ ಏನ್ ಸರ್ ಬಂದಿದ್ದೀರಾ? ಹೇಳಿ ಸರ್. ಸರ್ ಹೇಳಿ ಸರ್. ಸರ್ ನೀವ್ಯಾಕೆ ಸರ್ ಅರ್ಥ ಮಾಡ್ಕೊಂತ ಇಲ್ಲ? ನನ್ ಮಾತು ಅರ್ಥ ಮಾಡ್ಕೊಳ್ಳಿ ಸರ್ ಪ್ಲೀಸ್. ಅವ್ಳು ಎಲ್ಲಿ ಓಡೋಗ್ಬಿಟ್ಟಿದ್ದಾಳೋ, ಅವಳ ಉದ್ದೇಶ ಏನು ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ ಸರ್? ಅವಳ ಉದ್ದೇಶ ಏನು ಅಂತ ನನಗೆ ಗೊತ್ತು. ಹೌದು ಸೂರ್ಯ, ನೀವು ದುಡುಕ್ ಬಿಟ್ರಿ. ನಾವು ವಿ ಆರ್ ಆಲ್ ಟೂ ಲೇಟ್. ನನ್ನ ಪ್ರಕಾರ ಅವಳು ಈ ಪಿಕ್ಚರ್ ಕರೆಕ್ಟ್ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾಳೆ. ಅವಳೆಲ್ಲೂ ಓಡೋಗಿಲ್ಲ, ಇಲ್ಲೇ ಈ ಮನೆಯಲ್ಲೇ ಇದ್ದಾಳೆ. ನೋ, ಇಂಪಾಸಿಬಲ್. ಅವಳು ನಾನು ಹೊಡೆದಿದ್ದೆ ತಪ್ಪಿಸ್ಕೊಂಡು ಓಡೋದಕ್ಕೋಸ್ಕರ. ಇಲ್ಲ ಸೂರ್ಯ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಶಟ್ ಅಪ್. ನಾವೇನೇ ತಿಳ್ಕೊಂಡ್ರು ನಾನಿಟ್ಟಿರೋ ಈ ಕ್ಯಾಮ್ರಾದಲ್ಲಿ ಸತ್ಯ ರೆಕಾರ್ಡ್ ಆಗೇ ಇರುತ್ತೆ. ಈ ಕ್ಲೈಮ್ಯಾಕ್ಸ್ ಏನಾಗಬೇಕಿತ್ತೋ ಹಾಗೆ ಆಗಿರುತ್ತೆ. ಇಲ್ಲ ಸೂರ್ಯ, ನೀನ್ ತಿಳ್ಕೊಂಡಿರೋ ಹಾಗೆ ಪಿಕ್ಚರ್ ಕ್ಲೈಮ್ಯಾಕ್ಸ್ ಆಗಿಲ್ಲ. ಈ ಕ್ಯಾಮ್ರಾದಲ್ಲಿ ಏನ್ ರೆಕಾರ್ಡ್ ಆಗಿದೆ ಅಂತ ನನಗೆ ಗೊತ್ತು. ಸೂರ್ಯ, ನನ್ನ ಕ್ಷಮಿಸು. ನಿನ್ನ ಉಳಿಸೋಕ್ಕೋಸ್ಕರ ನಾನು ನಿನ್ನ ಹೊಡಿಬೇಕಾಗಿತ್ತು. ದೇವ್ರಂತ ನಿನ್ನಂತವನು ನನ್ನಂತ ಹೊಲಸು ವ್ಯಕ್ತಿ ಜೊತೆ ಸಾಯ್ಬಾರ್ದು. ನೀನ್ ಮಾಡಕ್ ಹೊರಟ ಈ ಚಿತ್ರದ ಕ್ಲೈಮ್ಯಾಕ್ಸ್ ಸರಿ ಇಲ್ಲ ಸೂರ್ಯ. ಯಾಕಂದ್ರೆ ಈ ಚಿತ್ರದ ಕಥೆಯ ಕೆಲವು ನಗ್ನ ಸತ್ಯಗಳೇ ನಿನಗೆ ಗೊತ್ತಿಲ್ಲ. ನೀನ್ ಈ ಪ್ರಪಂಚದಲ್ಲಿ ನಡೀತಿರೋ ಭ್ರಷ್ಟಾಚಾರ, ಅವ್ಯವಹಾರ ತೋರ್ಸೋದಕ್ಕೋಸ್ಕರ ಈ ಪಿಕ್ಚರ್ ಶುರು ಮಾಡಿದೆ. ಆದ್ರೆ ಅದನ್ನ ನಿಲ್ಸೋದಕ್ಕೋಸ್ಕರ ಅವರ ಕ್ರೂರ ಕಂಡು ಬಿದ್ದಿದ್ದು ಈ ನಿನ್ನೆ ಚಿತ್ರದ ನಾಯಕಿ ಮೇಲೆ. ಇದೇ ಇಷ್ಟು ದಿನ ನಾನು ಮುಚ್ಚಿಟ್ಟಿದ್ದ ನಗ್ನ ಸತ್ಯ. ಇವಳೆ ಆ ಪಿಕ್ಚರ್ ಹೀರೋಯಿನ್. ಇವಳಪ್ಪ ಎಲ್ಲಿ ಸಿಗ್ತಾನೆ? ಹೌದು, ನಾನು ಅವತ್ತು ನಿನಗೆ ಹೇಳಿದ್ದೆಲ್ಲ ಸುಳ್ಳು. ನಮ್ಮಪ್ಪನ ಸಾವು ಸಹಜವಾದದ್ದಲ್ಲ, ಅದೊಂದು ಕೊಲೆ. ನಾನು ಮುಚ್ಚಿಟ್ಟಿದ್ದ ಇನ್ನೊಂದು ನಗ್ನ ಸತ್ಯ. ಈಗ ನಾ ಹೇಳ್ದ ಹಾಗೆ ಮಾಡು. ನಾವೆಲ್ಲ ಕಳ್ಕೊಂಡು ಬೀದಿ ಪಾಲಾಗ್ಬಿಟ್ವೆ. ಅದೇ ಸಮಯದಲ್ಲಿ ಆ ತೇಜ ಸಹಾಯ ಮಾಡೋರ್ ತರ ನಮ್ ಸಂಸಾರಕ್ಕೆ ಹತ್ರ ಆದ. ಆಗ ಒಂದಿನ ಎತ್ಕೊಳ್ರ ಅವ್ರನ್ನ.
ಇಲ್ಲಿ ನೋಡು, ನಿನ್ ಜೊತೆ ನಾವು ನಡ್ಸಿರೋ ರಾಸ್ಲೀಲೆ ಫೋಟೋಗಳು ಈಗ ನಾವು ಹೇಳ್ದಾಗ ನೀನ್ ಕೇಳಲಿಲ್ಲ ಅಂದ್ರೆ ಇದು ನಾಳೆ ಎಲ್ಲ ಪೇಪರಲ್ಲೂ ಫ್ರಂಟ್ ಪೇಜಲ್ಲಿ ಬರುತ್ತೆ. ಪೋಸ್ಟರ್ಗಳು ಗೋಡೆ ಮೇಲೆ ರಾರಾಜಿಸುತ್ತವೆ. ಯೋಚನೆ ಮಾಡು, ನಾನು ಹೇಳ್ದಾಗ ಕೇಳ್ಕೊಂಡಿದ್ರೆ ಬಂಗ್ಲೆ, ಕಾರು, 10 ಫಿಲ್ಮ್ಗಳು. ಆಗ ಅವಳನ್ನ ಕರೆಸ್ಕೊಂಡು ಎಲ್ಲ ವಿಷಯ ಹೇಳಿದ್ಲು. ಹೇಗೆ ಶಕುನಿ ಕವಿ ಅವ್ರ ಜೊತೆನೆ ಸೇರ್ಕೊಂಡು ಅವರನ್ನೇ ಸರ್ವನಾಶ ಮಾಡಿದ್ನೋ ಹಾಗೆ ಇವಳು ಅವ್ರ ಜೊತೆನೆ ಸೇರ್ಕೊಂಡು ಅವಳನ್ನೇ ರೇಪ್ ಮಾಡಿದ್ದ ತೇಜನ್ನ ಲವ್ ಮಾಡೋ ತರ ನಾಟಕ ಮಾಡಿ ನಿನಗೆ ವಿಲನ್ ಆದ್ಲು. ನಾನ್ ನಿನ್ಗೆ ಅವಳೊಬ್ಳು ಸೂಳೆ ನನ್ನನ್ನು ಹಾಳು ಮಾಡಕ್ ಹೊಟ್ಟಿದ್ದಾಳೆ ಅಂತ ನನ್ನಿಂದ ಹೇಳ್ಸಿದ್ಲು. ನೀನ್ ಮೊದ್ಲಿನ ತರ ಆಗ್ಲಿ ಅಂತ ನಿನ್ ಮನೆ ಮೇಲೆ ರೌಡಿಗಳನ್ನ ಬಿಟ್ಟು ನಿನಗ್ ದಾಳಿ ಮಾಡ್ಸಿದ್ಲು. ಆಗ ನೀನ್ ಮೊದ್ಲಿನ ತರ ಆದೆ. ಈಗ ನೀವೆಲ್ಲ ತಿಳ್ಕೊಂಡಿರೋದು ನೀನ್ ಅವಳ ಮೇಲೆ ರಿವೆಂಜ್ ತಗೊಳ್ತಿದ್ಯಾ ಅಂತ. ಅದಲ್ಲ ಸೂರ್ಯ, ಅವಳು ತನ್ನ ತಾನೇ ಕೊಂದ್ಕೊಂಡು ನಿನ್ ಪಿಕ್ಚರ್ ನ ಮುಗಿಸ್ತಿದ್ದಾಳೆ. ಆ ಮಿನಿಸ್ಟ್ರಿಗಳು ಅಧಿಕಾರಿಗಳು ಮಾಡ್ತಿರೋ ಭ್ರಷ್ಟಾಚಾರನ ಸೆರೆ ಹಿಡಿಯೋದಕ್ಕೆ ನಿನ್ಗೆ ಇಂಡೈರೆಕ್ಟ್ ಆಗಿ ಸಹಾಯ ಮಾಡ್ತಿದ್ದಾಳೆ. ಅವಳು ನಿನ್ನ ಮನಸಾರೆ ಪ್ರೀತಿಸಿದ್ದಾಳೆ ಸೂರ್ಯ. No! 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 ಇದನ್ನೆಲ್ಲ ತೋರಿಸೋದಷ್ಟೇ ಅಲ್ಲ, ಅಶ್ಲೀಲತೆಯ ಹಿಂದೆ ಏನೋ ಒಂದು ಹೆಣ್ಣಿನ ನೋವಿನ ಕಥೆ. ವಯಸ್ಕರ ಕಾಮ ದಾಹ ತಡಿಸೋ ಮನರಂಜನೆಯ ಚಿತ್ರ ಅಲ್ಲ, ಆ ವಯಸ್ಕರನ್ನ ಪ್ರಬುದ್ಧರನ್ನ ಮಾಡೋ ಚಿತ್ರ. ನಗ್ನ ಚಿತ್ರಗಳಲ್ಲ, ನಗ್ನ ಸತ್ಯಗಳೇ. I'm sorry, Chandni. ಚಿತ್ರಕ್ಕೆ ಇದೇ ಸರಿಯಾದ ಕ್ಲೈಮ್ಯಾಕ್ಸ್. ನಾನು ಸಾಯ್ಬೇಕು, ನಾನು ಸಾಯ್ಬೇಕು, ನೀನು ಬದುಕಬೇಕು, ನೀನು ಮಂಚಿ ಸೌರ್ಯ ಆಗ್ಬೇಕು. I love you, Surya. I love you. I love you. I love you. Chandni. I love you, Chandni. I love you. ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು. ನೀನ್ ಬದುಕಬೇಕು, ನೀನ್ ಬದುಕಬೇಕು, ನೀನು ಬದುಕಿ ಬಾಳ್ಬೇಕು, ಬದುಕಿ ಬಾಳ್ಬೇಕು. ಇಂಥ 100 ಚಿತ್ರಗಳನ್ನ ತೆಗಿಬೇಕು ಸೂರ್ಯ, ತೆಗಿಬೇಕು ಸೂರ್ಯ, ತೆಗಿಬೇಕು ಸೂರ್ಯ. I love you, Surya. I love you, Surya. I love you. I love you.